ಗಂಡ ಹೆಂಡತಿ ಜೋಡಿ ಅಂದ್ರೆ ಹಿಂಗಿರ್ಬೇಕು. ನೋಡ್ಕೊಲಿಯ ಮುದೇವಿ ಕೂಚಿನ ಐ ಡು ಮೈ ಲೆವೆಲ್ ಬೆಸ್ಟ್. ಹಲೋ, ನಾವಿಬ್ರು ಗಂಡ ಹೆಂಡತಿ ಅಲ್ಲ, ಬೆಸ್ಟ್ ಫ್ರೆಂಡ್ಸ್. ಹೌದಾ? ಚಿನ್ನ ಕಹಾನಿ ಮೇ ಟ್ವಿಸ್ಟ್ ಹೇ ಟ್ವಿಸ್ಟ್. ಏನು ನೀವಿಬ್ರು ಗಂಡ ಹೆಂಡ್ತಿರಲ್ವಾ? ಮತ್ತೆ ಅವರು ನಿಮ್ಮನ್ನ ಯಜಮಾನ್ರು ಅಂತ ಕರೀತಿದ್ದಾರೆ. ನಾನು ಇವ್ರ ಮನೇಲಿ ಕೆಲ್ಸಕ್ಕಿದ್ದೀನಿ, ಅದಕ್ಕೆ ಅವ್ರನ್ನ ಯಜಮಾನ್ರೆ ಅಂತ ಕರಿತೀನಿ. ಹೌದು, ನಾನ್ ಯಜಮಾನ, ಅವಳು ಕೆಲಸದವಳು ಅಂತ ನಾವ್ ಯಾವತ್ತೂ ಅನ್ಕೊಂಡಿಲ್ಲ. ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ತರ ಇದೀವಿ. ಸರಿ ಬಿಡಿ, ಇವತ್ ಫ್ರೆಂಡ್ಸ್ ಆಗಿರೋರು ನಾಳೆ ಲವರ್ಸ್ ಆಗ್ಬಾರ್ದು ಅಂತ ಏನಿಲ್ವಲ್ಲ. ವಾವ್, ಕಂಗ್ರ್ಯಾಚುಲೇಷನ್ ಸರ್. ಅಂತೂ ಫ್ರೆಂಡ್ಸ್ ಆಗಿದ್ದವರು ಲವರ್ಸ್ ಆಗದೆ ಕಪಲ್ಸ್ ಆಗ್ತಿದ್ದೀರಲ್ವಾ? ಯು ಆರ್ ಆಕ್ಚುಲಿ ಗ್ರೇಟ್. ಹೇ ಸಾರಿ, ನಾನ್ ಮದ್ವೆ ಆಗ್ತಾ ಇರೋದು ಇವ್ರನ್ನಲ್ಲ, ಬೇರೆ ಹುಡುಗಿನ. ಹೌದಾ? ಚಿನ್ನ, ಸೀನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳೋದರಿಯಾ? ಆಯ್ತು ಚಿನ್ನ, ಟೇಕ್ ರೆಸ್ಪೆಕ್ಟ್ ಅಂಡ್ ಗಿವ್ ರೆಸ್ಪೆಕ್ಟ್. ಒಳ್ಳೇದಾಗ್ಲಿ ಸರ್. ನಿಮ್ಮಂತ ಒಳ್ಳೆ ಗಂಡನ್ ಪಡೆಯೋ ಹುಡುಗಿ ತುಂಬಾ ಅದೃಷ್ಟ ಮಾಡಿದ್ದಾಳೆ. ಹೌದು, ನಮ್ದೇನೋ ಇದೇ ಊರು. ನಿಮ್ದು ಯಾವ್ದು ಊರು? ನಮ್ದು ಅರಸನಕೋಟೆ. ಇದು ಕೊಡ್ಲಿಪೇಟೆ. ಇಲ್ಲಿಗೆ ಯಾಕೆ ಬಂದ್ರಿ? ನಮ್ ಫಾರ್ಮ್ ಹೌಸ್ ಇಲ್ಲೇ ಪಕ್ಕದಲ್ಲಿರೋದು. ಇಲ್ಲಿಗೆ ಯುಗಾದಿ ಹಬ್ಬನ ಆಚರಿಸೋಣ ಅಂತ ಬಂದ್ವಿ. ಸೋ ನೈಸ್, ಒಳ್ಳೇದಾಗ್ಲಿ ಸರ್. ಆಯ್ತು, ಬಟ್ ಮೊದ್ಲು ಕುಡಿಯೋದ್ ಬಿಟ್ಟು ನಿಮ್ ಹೆಂಡತಿಗೆ ಒಳ್ಳೆ ಗಂಡ ಆಗಿ. ಆಯ್ತು ಸರ್, ಆಗ್ತೀನಿ. ಈಗಲೂ ನಾನು ಒಳ್ಳೆಯವನೇ. ಕುಡಿಯೋರೆಲ್ಲ ಕೆಟ್ಟವ್ರಲ್ಲ ಸರ್. ಪ್ಲೀಸ್ ಡೋಂಟ್ ಮೈಂಡ್ ಇಟ್, ಓಕೆ? ಅವ್ರೇನೋ ಒಳ್ಳೇದು ಕೇಳಿದ್ರೆ ಹೂ ಅನ್ನೋದ್ ಬಿಟ್ಟು ಎದುರುತ್ತರ ಕೊಡ್ತೀಯಾ? ನಿನ್ ಮೊದ್ಲಿನ ತರ ಇಲ್ಲ, ಕೊಬ್ಬು ಜಾಸ್ತಿ ಆಗಿದೆ. ಸರಿ ಚಿನ್ನ, ಡಾಕ್ಟರ್ ಹತ್ರ ಹೋಗಿ ತೋರಿಸ್ತೀನಿ. ನಿನ್ನ ಅಡ್ವೈಸ್ಗೆ ತುಂಬ ಧನ್ಯವಾದಗಳು. ಯಜಮಾನ್ರೆ ಬನ್ನಿ, ಟೈಮ್ ಆಗ್ತಿದೆ, ಎಲ್ಲ ಕೇಳೋಣ. ಬಾ ಪಾರ್ವತಿ. ಪಾರ್ವತಿ ಸಾಕಲ್ವಾ? ತಗೊಳ್ಳಿ, ಈ ಯುಗಾದಿಯಿಂದನಾದ್ರೂ ನಿಮ್ ಬಾಳು ಚೆನ್ನಾಗಿರ್ಲಿ. ಬರ್ತೀನಿ. ಆಯ್ತು, ಒಳ್ಳೇದಾಗ್ಲಿ, ಹೋಗ್ ಬನ್ನಿ. ಬರ್ತೀವಿ. ಆಯ್ತು ಸರ್, ಹೋಗಿ ಬನ್ನಿ. ಆಮೇಲೆ ನಿಮ್ಮ ಹೆಂಡ್ತಿನ, ಸಾರಿ, ನಿಮ್ಮ ಫ್ರೆಂಡ್ ನ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಅಷ್ಟೇ, ನಿಮ್ ಫ್ರೆಂಡ್ ನ, ಐ ಮೀನ್ ನಿಮ್ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ ಸರ್, ಇನ್ಮೇಲೆ ನನ್ನ ಹೆಂಡ್ತಿನ ಸಾಕಾದಾಗ ನೋಡ್ಕೋತೀನಿ. ವೆರಿ ಗುಡ್, ಆಲ್ ದ ಬೆಸ್ಟ್. ಬರ್ತೀನಿ. ಒಂದ್ ನಿಮಿಷ. ನಿಮ್ ಕಣ್ಣಲ್ಲಿ ಅವ್ರ ಬಗ್ಗೆ ಪ್ರೀತಿ ಇರೋದನ್ನ ಗಮನಿಸ್ದೆ. ಆದಷ್ಟು ಬೇಗ ನಿಮ್ ಪ್ರೀತಿ ನಿಮ್ಗೆ ಸಿಗೋ ಹಾಗಾಗಲಿ. ಆಲ್ ದಿ ಬೆಸ್ಟ್. ಸರಿ, ಬರ್ತೀನಿ. ಚಿನ್ನ, ಬೇಡ ನನ್ನ ನೋಡವ್ರನ್ನ. ಜೋಡಿ ಅಂದ್ರೆ ಹೆಂಗಿರ್ಬೇಕು ಅಂತ ಅವ್ರನ್ನ ನೋಡ್ ಕಲಿ. ನೋಡಿ ಆಯ್ತು, ಇನ್ ಮುಂದೆ ಕಲಿತೀನಿ. ಹಾಗೆ ನಿನ್ಗೋಸ್ಕರ ನಾನು ಕುಡಿಯೋದನ್ನ ಬಿಡ್ತೀನಿ. ಏನು? ನಿಜವಾಗ್ಲೂ ನೀನ್ ಕುಡಿಯೋದನ್ನ ಬಿಡ್ತೀಯಾ? ನಿನ್ಗೋಸ್ಕರ ನಾನು ಒಳ್ಳೆಯವನಾಗ್ತಿದ್ದೀನಿ ಕಣೆ. ನನ್ ಮೇಲೆ ಆಣೆ ಹಾಕೇಳು, ನೀನ್ ಕುಡಿಯೋದಿಲ್ಲ ಅಂತ. ಅಯ್ಯೋ, ನಿನ್ ಮೇಲೆ ಆಣೆ, ಮುಂದಕ್ಕೆ ನಮ್ ಗುಟ್ಟ 2 ಮಕ್ಕಳ ಮೇಲೆ ಆಣೆ, ನಾನು ಕುಡಿಯಲ್ಲ ಕುಡಿಯಲ್ಲ ಕುಡಿಯಲ್ಲ. ಬರೀ ತಪ್ಕೊಂಡ್ರೆ ಮಜಾ ಇರಲ್ಲ ಚಿನ್ನ. ಇನ್ನೇನ್ ಮಾಡ್ಬೇಕು ರನ್ನ? ಅದು ಕತ್ಲಾದ್ಮೇಲೆ ಇಡ್ತೀನಿ. ಈಗ ನಾವಿಬ್ರು ಸೇರ್ಕೊಂಡು ಡುವೆಟ್ ಆಡೋಣವಾ? ಡುಯೆಟಾ? ಓ, ಟ್ರಾಜಿಡಿದ ಸ್ಟಾರ್ಟ್ ಆಗಿರೋ ನಮ್ ಲವ್ ಸ್ಟೋರಿನ ಹ್ಯಾಪಿಯಲ್ಲಿ ಎಂಡ್ ಮಾಡೋಣವಾ? ಸರಿ. ನೀನೆ ಮೊದಲು, ನೀನೆ ಕೊನೆ, ಬೇರೆ ಯಾರೋ ಇರ್ಬೋದು ನನಗೆ. ನೆಟ್ ತಗೊಂಡ್ ಹೊಡಿತೀನಿ. ಇಲ್ಲ ನನಗೆ. ನನ್ನನ್ನೇ ಪ್ರೀತಿಸು ಒಂದು ಬಾರಿ. ಬೇಡ.
ನನಗೆ ತೋರಿ. ಇದು 7 ಜನ್ಮದ ಪ್ರೀತಿ, ಇದು ಮೊದಲ ದಿವಸ. ಸಾರಿ ಪಾರ್ವತಿ, ನಿನ್ನ ಹೆದರ್ಸೋಣ ಅಂತ ಬಂದೆ. ಪರವಾಗಿಲ್ಲ ಯಜಮಾನ್ರೆ. ಪಾರ್ವತಿ, ಮುಂದೆ ಬಾಗ್ಲಿಗೆ ಹೂ ಹಾಕ್ ಬರ್ತೀನಿ. ಅಪ್ಪ, ನಮ್ಮ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಆದಿತ್ಯ. ಏನ್ರಪ್ಪ ನಿಮ್ಮ ಅಮ್ಮ ಅಪ್ಪನ್ನ ಹೀಗ್ ವೆಲ್ಕಮ್ ಮಾಡ್ತಿದ್ದೀರಾ? ನಿಮ್ಮಿಬ್ಬರಿಗೂ ಒಂದು ಚಿಕ್ಕ ಸರ್ಪ್ರೈಸ್ ಇರಲಿ ಅಂತ. ನಿಮ್ ಸರ್ಪ್ರೈಸ್ ತುಂಬಾ ಚೆನ್ನಾಗಿದೆ. ರಿಯಲಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದೀರಾ. ಯಾರು ಇದ್ರ ಉಸ್ತುವಾರಿ ವಹಿಸ್ಕೊಂಡಿರೋದು? ಅತ್ತೆ, ದೇವ್ ಮನೆ ಕೆಲಸ ಎಲ್ಲ ಪಾರ್ವತಿ ಅವ್ರು ಮಾಡಿದ್ದು, ಈ ಡೆಕೋರೇಷನ್ ಎಲ್ಲ ಭಾವ ಮಾಡಿದ್ದು. ನಾನು ಪ್ರೀತಿ ಅವರಿಗೆ ಸಹಾಯ ಮಾಡಿದ್ವಿ ಅಷ್ಟೇ. ಹಾಗೇನಿಲ್ಲ ಅಮ್ಮ, ನಾವೆಲ್ಲರೂ ಒಟ್ಟಿಗೆ ಸೇರ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು. ಕರೆಕ್ಟ್. ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳೋದು ಇದಕ್ಕೋಸ್ಕರನೇ. ಸೂಪರ್ ಆಗಿ ಹೇಳಿದ್ರಿ ಭಾವ. ಹೌದು ದಾಮಿನಿ, ನೀನೇನ್ ಮಾಡ್ದೆ? ಅದ್ಗೆ ಹೋಗಿ ಹೋಗಿ ಕೆಲ್ಸಕ್ಕೆ ಸಂಬಂಧಪಟ್ಟಿದ್ದನ್ನ ಇವಳ ಹತ್ರ ಕೇಳ್ತಿದ್ರಲ್ಲ, ಇವಳು ತಿನ್ನೋ ಕೆಲಸ ಬಿಟ್ರೆ ಬೇರೆ ಯಾವ ಕೆಲಸ ಬರುತ್ತೆ? ಏನೆಲ್ರೂ ನಗ್ತಾ ಇದ್ದೀರಾ? ಏನಿಲ್ಲಮ್ಮ ಅನುಷ್ಕಾ,
ದಾಮಿನಿ ಮೋಹನ್ದೇನೋ ತಮಾಷೆ. ಹೌದು, ಏನಿವತ್ತು ಸೀರೆ ಉಟ್ಕೊಂಡು ಬಂದ್ಬಿಟ್ಟಿದೀಯಾ? ಇದು ಕೊನೆ ಹಬ್ಬ ಅಲ್ವಾ ಅತ್ತೆ, ಅದಕ್ಕೆ. ಅಂದ್ರೆ ಐ ಮೀನ್ ನನ್ ಮದ್ವೆಗಿಂತ ಮುಂಚೆ ಆಚರಿಸ್ತಿರೋ ಕೊನೆ ಹಬ್ಬ ಅಲ್ವಾ, ಅದಕ್ಕೆ ಹಾಗಂದೆ. ಸೀರಿಯಲ್ ಹೇಗ್ ಕಾಣಿಸ್ತಿದೀನತ್ತೆ? ಮುದ್ದಾಗಿ ಬೊಂಬೆ ತರ ಕಾಣಿಸ್ತಿದೀಯಮ್ಮ. ಥ್ಯಾಂಕ್ ಯು ಅತ್ತೆ. ಬಾ ಹನುಮಂತು, ಗಣಿ ಚೆನ್ನಾಗಿದೆಯಾ? ಅಮ್ಮ ದಾರೆ ಸೀರೆ. ಪಾರ್ವತಿ, ಅದನ್ನ ತಗೊಂಡು ದೇವ್ರ ಮುಂದೆ ಇಡಮ್ಮ. ಅದೇ ಗುರುಗಳಿಗೆ ಇಲ್ಲಿಗೆ ಬರಕ್ ಹೇಳಿದೀಯಲ್ಲಪ್ಪ? ಹಾಮ, ಹೇಳಿದ್ದೀನಿ. ಇನ್ನೇನ್ ಬರ್ತಾರೆ. ಅತ್ಗೆ, ಈ ಕರೆಸ್ತಾ ಇರೋದು ಯಾವ ಗುರುಗಳನ್ನ? ಶ್ರೀ ಸಂತೋಷ ಭಾರತಿ ಶ್ರೀಗಳನ್ನ. ಗುರುಗಳು ಬಂದ್ರು ಅನ್ಸುತ್ತೆ. ಜನನಿ, ಪಾರ್ವತಿ, ಗುರುಗಳ ಪಾದ ಪ್ರೋಕ್ಷಣೆಗೆ ಬೆಳ್ಳಿ ತಮ್ಗೆಲ್ ನೀರ್ ತಗೊಂಡ್ ಬನ್ನಿ, ಹಾಗೆ ಕೆಂಪಾರ್ತಿನೂ ತಗೊಂಡ್ ಬನ್ನಿ. ಬನ್ನಿ ಗುರುಜಿ. ಇಲ್ಲೊಂದು ಸಮಸ್ಯೆ ಇದೆ. ಸಮಸ್ಯೆನಾ? ಏನ್ ಗುರುಜಿ ಅದು? ಗಾಬರಿ ಆಗ್ಬೇಡಿ ಅಮ್ಮ, ಬಂದಿರುವ ಸಮಸ್ಯೆ ಶೀಘ್ರದಲ್ಲೇ ಶಮನವಾಗತ್ತೆ. ಎಲ್ಲ ನಿಮ್ಮ ಆಶೀರ್ವಾದ ಗುರುಜಿ. ಬನ್ನಿ ಗುರುಜಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ
ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ. मुहूर्ते आद्य ब्रह्मणे द्वितीय प्रहार्ते श्री श्वेतवराह कल्पे वैवस्वतमन्वन्तरे कलिगे प्रथमे पादे जम्बूद्वीपे भारतवर्षे वर्षखण्डे चकाब्जे मेरु दक्षिणातीरे शालिवार्षिके पादं प्रोक्ष्याल्यः. ಕೂತ್ಕೊಳ್ಳಿ. ಪ್ಲವನಾಮ ಸಂವತ್ಸರದ ಯುಗಾದಿಯ ಮೊದಲನೇ ದಿನ, ಬಹಳ ಒಳ್ಳೆಯ ಹಬ್ಬ, ಯುಗ ಪ್ರಾರಂಭವಾಗಿರ್ತಕ್ಕಂಥದ್ದು. ನಿಮ್ಮ ಮನೆಯಲ್ಲೂ ಸಹ ಸಂತೋಷದ ಯುಗ ಪ್ರಾರಂಭವಾಗಲಿ ಅಂತ ಆಶೀರ್ವಾದ ಮಾಡ್ತಾ ಪಂಚಾಂಗವನ್ನು ಓದ್ತಾ ಇದ್ದೇವೆ. ಯುಗಾದಿ ಹಬ್ಬದ ಪ್ರಥಮ ದಿವಸವಾದಂತಹ ಪಂಚಾಂಗ ಶ್ರವಣವನ್ನು ಗುರುಗಳ ಮುಖಾಂತರವಾಗಿ ಓದುವಂಥ ಈ ಮನೆ ಭಾಗ್ಯವನ್ನು ಪಡ್ಕೊಂಡಿದೆ. ಹಾಗೆ ಈ ಸಂವತ್ಸರ ಅಶ್ವಿನಿ ನಕ್ಷತ್ರದಿಂದ ಮೊದಲಾಗಿದೆ. ಅಶ್ವಿನಿ ನಕ್ಷತ್ರ ಮೊದಲನೇ ನಕ್ಷತ್ರ, ಪ್ಲವನಾಮ ಸಂವತ್ಸರ. ಈ ಪ್ಲವನಾಮ ಸಂವತ್ಸರ ಅಂದರೆ ವಿಶೇಷವಾದಂಥ ಈ ಹಿಂದಿನ ಸಂವತ್ಸರ ಕಳೆದು ಎಲ್ಲವನ್ನೂ ಬಗೆಹರಿಸುವಂಥ ಸಂವತ್ಸರವಾಗಿದೆ. ಈ ವರ್ಷದ ಅಧಿಪತಿ ಬಂದು ಗುರುವಾಗಿದ್ದಾನೆ. ಅಂತ ಗುರುವಿನ ಅನುಗ್ರಹದಿಂದ ನಾವೆಲ್ಲರೂ ಕೂಡ ಈಗ ವಿಶೇಷವಾಗಿ ಈ ಯುಗಾದಿ ಹಬ್ಬವನ್ನು ಹರಿಸ್ತಾ ಇದ್ದೀವಿ. ಇಂಥ ಶುಭಗಳಿಗೆ ನೋಡಿ, ಗುರು ರಾಜನಾಗಿರ್ತಕ್ಕಂಥ ಈ ಸಂವತ್ಸರದಲ್ಲಿ, ಅದು ಪ್ಲವನಾಮದಲ್ಲಿ ಏಕಾದಶದಲ್ಲೇ ಗುರು ಇರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ. ಇವತ್ತು ಚಂದ್ರ ಮೇಷರಾಶಿಯಲ್ಲಿ ಇರ್ತಕ್ಕಂಥ ಗಳಿಗೆಯಲ್ಲಿ ಗುರುಗಳನ್ನು ಕರೆದು ಸನ್ಯಾಸಿಗಳ ಪಾದಪೂಜೆ ಮಾಡಿರುವಂಥದ್ದು ಶ್ರೀನಿವಾಸನ ಪಾದಪೂಜೆಗೆ ಸರಿಸಮ ಅಂತ ಧರ್ಮ ಹೇಳುತ್ತೆ. ಅಂಥದ್ರೊಳಗೆ ಅರಸನ ಕೋಟೆಯ ಈ ಮನೆ, ಅರಸನಂತೆಯೇ ಗುರು ಸಂಪೂರ್ಣವಾಗಿ ಅನುಗ್ರಹ ಕೊಟ್ಟು ಉತ್ತಮವಾಗಿ ಬೆಳೀಲಿ ಅಂತ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ಗುರುಗಳೇ, ನಮ್ಮ ಹಿರಿ ಮಗ ಆದಿತ್ಯನ ಮದುವೆ ತುಂಬಾ ಹಿಂದೆನೆ ನಡಿಬೇಕಾಗಿತ್ತು. ನಿಮ್ಮ ಮಗನಿಗೆ ಈಗಾಗಲೇ ಕಂಕಣ ಬಲ ಕೂಡ್ ಬಂದಿದೆಯಲ್ಲ? ಹೌದು ಗುರುಗಳೇ, ಪ್ರತಿ ಸರ್ತಿ ಮದುವೆ ಯೋಚನೆ ಮಾಡಿದಾಗ್ಲೆಲ್ಲ ನಾವು ಹಾಗೆ ಅನ್ಕೊಂಡಿದ್ವಿ. ಆದ್ರೆ ನಾನಾ ಕಾರಣಗಳಿಂದ ಮದುವೆ ಮುಂದಕ್ಕೆ ಹೋಗ್ತಾನೆ ಇತ್ತು. ಆದ್ರೆ ಈ ಸಲ ಮಾತ್ರ ನಮ್ಮ ಮದ್ವೆ ಯಾವುದೇ ಕಾರಣಕ್ಕೂ ಮುಂದೂಡಲ್ಲ ಅತ್ತೆ. ಹಾಗಂತ ನಾನ್ ನಂಬಿದ್ದೀನಿ. ಹೌದು ಗುರುಗಳೇ, ಇದು ನಮ್ಮ ಮನಸ್ಸಿನ ಮಾತು ಕೂಡ. ತಾವು ದಯಮಾಡಿ ಮದುವೆಗೆ ಬಂದು ವಧೂವರರನ್ನ ಆಶೀರ್ವದಿಸಬೇಕು. ಯಾರು ಬರಲಿ ಯಾರು ಬರದೇ ಇರಲಿ, ಏನಾಗಬೇಕೋ ಅದಾಗೇ ಆಗತ್ತೆ. ಸದ್ಯಕ್ಕೆ ನಮ್ಮ ಆಶೀರ್ವಾದಕ್ಕಿಂತ ಆ ಭಗವಂತನ ಕೃಪೆ ಇರಬೇಕು.
ಅವನೊಬ್ಬನ ಆಶೀರ್ವಾದ ಇದ್ರೆ ಸಾಕು, ಆಗಬೇಕಾದಂತಹ ಕೆಟ್ಟ ಕಾರ್ಯ ಆಗದೆ ಹೋಗುತ್ತೆ, ಆಗದೆ ಉಳಿದಿರ್ತಕ್ಕಂಥ ಶುಭ ಕಾರ್ಯ ಆಗೇ ಆಗತ್ತೆ. ಅರ್ಥ ಆಗ್ಲಿಲ್ಲ ಗುರುಗಳೇ. ಸಮಯ ಬಂದಾಗ ಎಲ್ಲವೂ ಅರ್ಥವಾಗತ್ತೆ. ಈ ಯುಗಾದಿ ಸಮಯದಲ್ಲಿ ನಿಮ್ಮ ಬಾಳಿನಲ್ಲಿ ಕೆಲವೊಂದಿಷ್ಟು ಘಟನೆಗಳು ನಡೆಯುತ್ತೆ. ಕೆಲವರಿಗೆ ಅದರಿಂದ ಒಳ್ಳೇದಾದರೆ, ಕೆಲವರಿಗೆ ಅದರಿಂದ ಕೆಟ್ಟದ್ದು ಆಗದು.